ಜೊತೆಗೆ ಮಾತಾಡೋದಕ್ಕೆ ನಟ ಅನಿರುದ್ಧ್ ಇದ್ದಾರೆ, ಮಾತಾಡೋಣ. ನಮಸ್ತೆ ಅನಿರುದ್ಧ್ ಅವರೇ, ಇವತ್ತು ದ್ವಾರಕೀಶ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ನಿಧನರಾಗಿರುವಂತಹ ಸುದ್ದಿ ಬಹುಶಃ ನಿಮಗೂ ಕೂಡ ಲಭ್ಯವಾಗಿದೆ. ಏನ್ ಹೇಳ್ತೀರಿ ಅನಿರುದ್ಧ್ ಈ ಸಂದರ್ಭದಲ್ಲಿ? ಬೇಜಾರಿದೆ ಸರ್, ತುಂಬಾನೇ ಬೇಜಾರಿದೆ. ಆಮೇಲೆ ಎಲ್ರಿಗೂ ಗೊತ್ತೇ ಇದೆ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಸರ್. ಅವರ ಮತ್ತೆ ಅಪ್ಪ ಅವರ ಸುಗಂಧ ಅವ್ರ ಜೊತೆಲಿ ಅವ್ರನ್ನ ತುಂಬಾ ಆಪ್ತರು. ಅನಿರುದ್ಧ್, ನಿಮ್ಮ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಎಲ್ಲೋ ನೆಟ್ವರ್ಕ್ ಏನಾದರೂ ಇಶ್ಯೂ ಇದೆಯಾ? ಹಲೋ ಓಕೆ ಓಕೆ ಅನಿರುದ್ಧ್ ಮಾತಾಡಿ. ಅವ್ರ ಜೊತೆಲಿ ನನಗೂ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ಸರ್. ಚಿಕ್ಕದಲ್ಲಿ ನಾನು ಕರೆಕ್ಟ್ ಮಾಡಿದ್ವಿ. ನಂತರ ನಮ್ಮ ತಂದೆಯವರು ಆರ್ಕಿಟೆಕ್ಟ್ ಸರ್. ನಮ್ಮ ತಂದೆಯವರು ವಾಸ್ತುಶಿಲ್ಪಿ ಹರ್ಷವರ್ಧನ್ ಅಂತ. ಅವ್ರ ಮನೆ SR ಲೇಔಟ್ ಮನೆ ತಂದೆಯವರೇ ಸರ್. ಓಕೆ ಓಕೆ. ಸೊ ಹೀಗೆ ಎಲ್ಲ. ಆಮೇಲೆ ಅಮ್ಮ ಜೊತೆಲೂ ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲಾ ದೃಷ್ಟಿಯಿಂದಲೂ ತುಂಬಾನೇ ಆಗ್ತದೆ ಸರ್. ನಿಜ ನಿಜ. ಅದರಲ್ಲೂ ನಿಮ್ಮ ಫ್ಯಾಮಿಲಿಗಂತೂ ಬಹುಶಃ ವಿಷ್ಣು ಸರ್ ಮತ್ತೆ ದ್ವಾರಕೀಶ್ ಅವರ ಒಂದು ಸ್ನೇಹ ಅಥವಾ ಅವರ ಒಂದು ನಟನೆ, ಇಬ್ಬರ ಜೋಡಿ ಸ್ಯಾಂಡಲ್ವುಡ್ನಲ್ಲಿ ದಿ ಬೆಸ್ಟ್ ಜೋಡಿ ಅಂತ ಹೇಳಿ ಹೆಸರುವಾಸಿಯಾಗಿದ್ದಂಥದ್ದು. ಆ ನೆನಪುಗಳನ್ನ ಒಂದು ಸ್ವಲ್ಪ ಹಂಚ್ಕೋಬೋದಾ ಅನಿರುದ್ಧ್? ನಿಮಗೆ ನೆನಪಿರೋ ಹಾಗೆ ಅವರ ಒಂದು ಒಡನಾಟಗಳು ಇದೆಲ್ಲವೂ. ಅಂದ್ರೆ ನನ್ನ ಮದುವೆ ಆಗ್ತದೆ ಅವ್ರ ಜೋಡಿ ಇರ್ಬೇಕು ಅಥವಾ ಅವ್ರ ಜೊತೆಲಿ ಇಬ್ಬರದ್ದು ಸ್ನೇಹ ಆಪ್ತರ ಸಿನಿಮಾಗಳು ಮಾಡ್ತಿದ್ರು. ಎಲ್ಲಾ ಸಿನಿಮಾಗಳು ಸಿಕ್ಕೊಂಡಿದ್ದೆ. ನಿಜ ಅನಿರುದ್ಧ. ನಿಮ್ಮ ಡಿಸ್ಟರ್ಬೆನ್ಸ್ ಇದೆ ವಾಯ್ಸ್, ಮತ್ತೆ ಮಾತಾಡ್ತೇನೆ. ಅನಿರುದ್ಧ್ ಅವರು ಹೇಳ್ತಾ ಇದ್ರು ಅವ್ರಿಗೂ ಕೂಡ ಒಂದು ಸಿನಿಮಾದಲ್ಲಿ ನಟಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು. ಚಿಟ್ಟೆ ಸಿನಿಮಾದ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಆಗ ಅವ್ರ ಜೊತೆಗೆ ಅಭಿನಯಿಸಿದ್ದು. ಸೊ ಇದೆಲ್ಲವೂ ಕೂಡ ಬಹುಶಃ ಇವತ್ತು ಕನ್ನಡ ಚಿತ್ರರಂಗದಲ್ಲಿರುವಂತಹ ಪ್ರತಿಯೊಬ್ಬ ನಟ ಮತ್ತು ನಟಿ, ಸಾಕಷ್ಟು ಜನ ಇದ್ದಾರೆ ಅವ್ರನ್ನ ಸ್ಯಾಂಡಲ್ವುಡ್ಗೆ ಪರಿಚಯಿಸಿದ್ದು ಅಂತ ಹೇಳಿದ್ರೆ ಅದು ದ್ವಾರಕೀಶ್ ಅವರು. ತಮ್ಮದೇ ಬ್ಯಾನರ್ನಲ್ಲಿ ಹಲವಾರು ಸಿನಿಮಾಗಳನ್ನು ಮಾಡಿ, 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ದ್ವಾರಕೀಶ್ ಅವರು ಹಲವಾರು ಪ್ರತಿಭೆಗಳನ್ನು ಬೆಳಕಿಗೆ ತಂದವರು, ಹಲವಾರು ಪ್ರತಿಭೆಗಳಿಗೆ ಜೀವನ ಕಟ್ಟಿಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ದ್ವಾರಕೀಶ್ ಅವರ ಒಂದು ನಿರ್ಮಾಣ ಸಂಸ್ಥೆ. 81 ವರ್ಷ ವಯಸ್ಸಾಗಿತ್ತು ದ್ವಾರಕೀಶ್ ಅವರಿಗೆ. ಅವರ ಕುಟುಂಬ ಮೂಲದವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಅವರು ನಿಧನವಾಗಿರುವಂತಹ ಒಂದು ಸುದ್ದಿ. ಅವರ ಮಗ ಕೂಡ ಮಾತನಾಡಿದ್ರು, ಒಂದು ಆಡಿಯೋ ಇದೆ, ಬನ್ನಿ ಕೇಳೋಣ. ಜಗ್ಗಿನ್ ಮಾತಾಡ್ತಾ ಇದ್ದೀನಿ. ಜಗ್ಗಿ ಹೇಳಿದ್ನಲ್ಲ ಜಗ್ಗಿ. ಅದೇ ಏನ್ ಆಗಿತ್ತು, ಎಷ್ಟೊತ್ತಿಗೆ, ಎಲ್ಲಿ? ರಾತ್ರಿ ಲೂಸ್ ಮೋಷನ್ ಆಯ್ತು. ಹೌಣ. ಸೊ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ರಾತ್ರಿ ನಿದ್ದೆ ಮಾಡಿರ್ಲಿಲ್ಲ. ಬೆಳಿಗ್ಗೆ ಕಾಫಿ ಕುಡಿದು ಒಂದು 2 hours ನಿದ್ದೆ ಮಾಡ್ತೀನಿ, ಆಮೇಲೆ ನಂಗೆ ಎಬ್ಸು ಅಂತ ಹೇಳ್ಬಿಟ್ಟು ಮಾಡ್ಕೊಂಡವ್ರು ಇದ್ದೇಳಿಲ್ಲ. ಹಾರ್ಟ್ ಅಟ್ಯಾಕ್. ಮನೇಲಿ ಅಣ್ಣ? ಹೌದು ಜನ. ಯಾವ ಏರಿಯಾ ಅಣ್ಣ? ಮನೆಯಲ್ಲಿ ಯಾವ ಏರಿಯಾದಲ್ಲಿ ಆಗಿತ್ತು? ಇದು ಮನೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ. ಜಗ್ಗಿನ್ ಮಾತಾಡ್ತಾ ಇದ್ದೀನಿ. ಜಗ್ಗಿ ಹೇಳಿದ್ನಲ್ಲ ಜಗ್ಗಿ. ಅದೇ ಏನ್ ಆಗಿತ್ತು, ಎಷ್ಟೊತ್ತಿಗೆ, ಎಲ್ಲಿ? ರಾತ್ರಿ ಲೂಸ್ ಮೋಷನ್ ಆಯ್ತು. ಹೌಣ. ಸೊ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ರಾತ್ರಿ ನಿದ್ದೆ ಮಾಡಿರ್ಲಿಲ್ಲ. ಬೆಳಿಗ್ಗೆ ಕಾಫಿ ಕುಡಿದು ಒಂದು 2 hours ನಿದ್ದೆ ಮಾಡ್ತೀನಿ, ಆಮೇಲೆ ನಂಗೆ ಎಬ್ಸು ಅಂತ ಹೇಳ್ಬಿಟ್ಟು ಮಾಡ್ಕೊಂಡವ್ರು ಇದ್ದೇಳಿಲ್ಲ. ಹಾರ್ಟ್ ಅಟ್ಯಾಕ್. ಮನೇಲಿ ಅಣ್ಣ? ಹೌದು ಜನ. ಯಾವ ಏರಿಯಾ ಅಣ್ಣ? ಮನೆಯಲ್ಲಿ ಯಾವ ಏರಿಯಾದಲ್ಲಿ ಆಗಿತ್ತು? ಇದು ಮನೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ. ನಟ ದ್ವಾರಕೀಶ್ ಅವರು ನಿಧನರಾದಂಥ ಒಂದು ಸುದ್ದಿಯನ್ನು ಅವರ ಮಗ ಯೋಗೇಶ್ ದ್ವಾರಕೀಶ್ ಅವರು ಖಚಿತಪಡಿಸಿದ್ರು. ನಿನ್ನೆ ರಾತ್ರಿ ಸ್ವಲ್ಪ ಹೊಟ್ಟೆ ನೋವು ಅಂತಿದ್ರು, ಲೂಸ್ ಮೋಷನ್ ಕೂಡ ಆಗ್ತಿತ್ತು. ಅದಾದ ನಂತರ ಚೇತರಿಸ್ಕೊಂಡ್ರು. ಬೆಳಗ್ಗೆನೂ ಕೂಡ ಎದ್ದು ಕಾಫಿ ಕುಡಿದ್ರು. 1-2 ನಿಮಿಷ 2 ಗಂಟೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮಲಗಿದ್ದು. ಬಟ್ ಅವರು ನಿಧನರಾದಂಥ ವಿಚಾರ ನಮಗೂ ಕೂಡ ಆಮೇಲೆ ಗೊತ್ತಾಯಿತು ಅನ್ನುವಂಥದ್ದನ್ನು ಯೋಗೇಶ್ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು. ಹಾಗೆ ದ್ವಾರಕೀಶ್ ಅವ್ರ ಬಗ್ಗೆ ಹೇಳೋದಾದರೆ, ಈ ಮುಂಚೆ ಮೈಸೂರಿನ ಇಟ್ಗೆಗೂಡ್ನಲ್ಲೇ ತಮ್ಮ ಬಾಲ್ಯವನ್ನು ಕಳೆದಿದ್ದಂತಹ ದ್ವಾರಕೀಶ್ ಅವರು ನಂತರ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದು. ಗಿರಿಜಾ ಲೋಕೇಶ್ ಅವರಿದ್ದಾರೆ, ಹಿರಿಯ ನಟಿ. ಮಾತಾಡೋಣ. ಅಮ್ಮ ನಮಸ್ತೆ. ಗಿರಿಜಮ್ಮ, ಇವತ್ತು ಮತ್ತೊಂದು ಸ್ಯಾಂಡಲ್ವುಡ್ಗೆ ಬರ್ಸಿಡಿಲ್ವಮ್ಮ. ಸಾಕಷ್ಟು ಬಾರಿ ನಾವು ಮಾತಾಡ್ತಾ ಇರ್ತೀವಿ, ಈ ತರದ ದೊಡ್ಡವರನ್ನೆಲ್ಲ ಕಳ್ಕೊಳ್ತಾ ಇದ್ದೀವಿ. ದ್ವಾರಕೀಶ್ ಅವರು ಇವತ್ತು ನಮ್ಮನ್ನ ಆಗ್ಲಿದ್ದಾರೆ. ಏನ್ ಹೇಳ್ತೀರಮ್ಮ ಈ ಸಂದರ್ಭದಲ್ಲಿ? ಅವ್ರು ನೋಡಿ ಎಷ್ಟು ಸಲ ಸಾವನ್ನ ಗೆದ್ದು ಬಂದ್ರು ಅವರು, ಅಲ್ವಾ? ನಂಗೇನು ಆಗಿಲ್ಲ ಅಂತ ಸಾವನ್ನ ಗೆದ್ದು ಬಂದ್ರು. ಕೊನೆಗೆ ಎಲ್ಲರೂ ಹೋಗ್ಲೇಬೇಕು ಅವ್ರಿಗೆ, ಹೋಗ್ತೀವಿ, ನಮ್ಗೆಲ್ಲರಿಗೂ ಗೊತ್ತು ಅದು ಸತ್ಯ. ಆದ್ರೆ ಅವರು ಚಿತ್ರರಂಗಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ, ಮನುಷ್ಯ ಹುಟ್ಟಿದ ಮೇಲೆ
ಹುಟ್ಟೋದು ಸಹಜ, ಸಾಯೋದು ಸಹಜ. ಇದ್ರ ಮಧ್ಯೆ ನಾವ್ ಏನ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ತರದಲ್ಲಿ ಅವರನ್ನ ನೆನ್ಕೊಳ್ಳೋದು ಹಾಗೆ. ಮತ್ತೆ ಚಿತ್ರರಂಗ ಅವರನ್ನು ಯಾವಾಗ್ಲೂ ನೆನೆಯೋ ಹಾಗೆ ಅಂತಹ ಕೆಲಸಗಳನ್ನ ಹೋಗಿದ್ದಾರೆ. ಉತ್ತಮ ನಿರ್ಮಾಪಕ, ಉತ್ತಮ ಕಲಾವಿದ, ಉತ್ತಮ ಮನುಷ್ಯ, ತುಂಬಾನೇ ಒಂಥರ ಜಾಲಿ ಫೆಲೋ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ನಗ್ತಾ ಇರೋರು. ಮತ್ತೆ ಅವರು 81 ವರ್ಷದಲ್ಲಿ ಎಷ್ಟು ಲವಲವಿಕೆಯಿಂದ ಇದ್ರು ಅಲ್ವಾ. ನೀವು ಇಷ್ಟು ಲವಲವಿಕೆಯಿಂದ ನಮ್ಮ ಮಜಾ ಟಾಕೀಸ್ ಬಂದಾಗ ಒಂದು ಅವ್ರ ಮರಿ ಮಗಳು ಅಂತ ಹೇಳ್ಬೋದು. ಅಷ್ಟು ವಯಸ್ಸಿನ ಹುಡುಗಿ ಜೊತೆ ನಮ್ಮೂರು ಮೈಸೂರು ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಅದಕ್ಕೆ ನೃತ್ಯ ಮಾಡಿದ್ರು, ಎಲ್ಲ ಮಾಡಿದ್ರು. ಆ ಉತ್ಸಾಹ ಆ ಕಲಾವಿದನಲ್ಲಿ ಇದ್ದೇ ಇರುತ್ತೆ. ಅವ್ನಿಗೆ ಎಷ್ಟೇ ವಯಸ್ಸಾದ್ರೂ ಆ ಉತ್ಸಾಹ ಇರುತ್ತೆ. ಅದಕ್ಕೆ ನಮ್ಮ ದೇಹ ಅನುಮತಿ ಕೊಡದೇ ಇರ್ಬೋದು, ಬಟ್ ಆ ಉತ್ಸಾಹ ಇರುತ್ತೆ ನೋಡಿ. ಅದನ್ನ ಅವ್ರು ಹಾಗೆ ಮಾಡಿ ಒಂಥರ ಖುಷಿ, ಎಲ್ಲರಿಗೂ ಖುಷಿನೇ ಕೊಡ್ತಾ ಇದ್ರು. ಮತ್ತೆ ಚಿತ್ರರಂಗದಿಂದ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ, ನಲಿವನ್ನು ಕೂಡ ಅನುಭವಿಸಿದ್ದಾರೆ. ಯಾವುದಕ್ಕೂ ಅವರು ಜಗ್ಲೇ ಇಲ್ಲ, ಯಾವುದಕ್ಕೂ ಜಗಳ ಇಲ್ಲ. ಒಂದು ತುಂಬ ಕುಟುಂಬ ಅವ್ರದ್ದಾಗಿತ್ತು. ಮನೆಯಲ್ಲಿ ಎಲ್ಲಾಗ್ಲಿ ಹೊರಗಡೆ ಬಂದಾಗ್ಲಿ ಅವ್ರ ಕುಟುಂಬದ ಬಗ್ಗೆ ಮಾತಾಡೋರು, ಎಂತ ಒಳ್ಳೆ ಕುಟುಂಬ ಇದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವ್ರು ಎಲ್ಲವನ್ನ ಅನುಭವಿಸಿದ್ದಾರೆ. ಒಬ್ಬ ಮನುಷ್ಯನಾಗಿ ಏನೇನ್ ಮಾಡ್ಬೇಕೋ ಅದೆಲ್ಲವನ್ನ ಮಾಡಿ ಮಕ್ಕಳನ್ನ ಒಂದು ಹಾದಿಗೆ ತಂದು, ಅಂದ್ರೆ ಅವ್ರ ಜೀವನ ಎಲ್ಲ ಸೆಟಲ್ ಮಾಡಿ ಎಲ್ಲಾರ್ಗು. ಅವ್ರು ಹಾಗೆ ಸುಮ್ನೆ ಏನಪ್ಪ ಮಕ್ಕಳ ಹೆಸರು ಎಲ್ಲ ಕಳ್ಕೊಟ್ರು ಹೋದ್ರು ಅಂತ ಹಾಗೇನು ಮಾಡಿಲ್ಲ. ಎಲ್ಲವನ್ನು ಮಾಡಿ ಅವರ ಕರ್ತವ್ಯವನ್ನ ಪೂರೈಸಿ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಖುಷಿ ಆಗುತ್ತೆ. ಓಕೆ ಗಿರಿಜಮ್ಮ, ಕೊನೆಯದಾಗಿ ಅವ್ರ ಜೊತೆಗೆ ಏನಾದ್ರು ಮಾತಾಡಿದ್ದು, ಅವ್ರನ್ನ ಭೇಟಿ ಮಾಡಿದ್ದು ನೀವು? ನಾನು ಇಲ್ಲ, ತುಂಬಾ ಸುಮಾರು ವರ್ಷಗಳಾಯ್ತು. ಅವ್ರ ಮನೆಗೆ ಒಂದ್ಸಲಿ ನಾನು ಹೋಗಿದ್ದೆ. ಹೋದಾಗ ಅದೇ ಎಲ್ಲಾ ಕಲಾವಿದರ ಫೋಟೋ ಮತ್ತೆ ಎಲ್ಲಾ ತಾಂತ್ರಿಕ ವರ್ಗದವರ ಫೋಟೋ ಎಲ್ಲವನ್ನ ಒಂಥರ ಎಕ್ಸಿಬಿಷನ್ ತರ ಮಾಡ್ಕೊಂಡಿದ್ರು ಗೊತ್ತಾ. ಸೊ ಒಂದು ಕೃತಜ್ಞತೆ ಅಲ್ವಾ, ಅವ್ರಿಗೆಲ್ಲ ಒಂದು ಕೃತಜ್ಞತೆ ಹೇಳುದು. ಬಂದಾಗ ನಾವೆಲ್ಲ ಅವ್ರನ್ನೆಲ್ಲ ನೋಡಿ ಅವ್ರ ಕೆಲಸ ಕಾರ್ಯಗಳನ್ನ ನಾವು ಮತ್ತೆ ನೆನಪಿಗೆ ತಂದ್ಕೋತೀವಿ ಅಲ್ವಾ. ಸೊ ಅದನ್ನ ಮಾಡಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು. ಎಷ್ಟು ಒಳ್ಳೆ ಒಂದು ಇದು ಸರ್, ನಿಮ್ಮ ಏನು ಅವ್ರಿಗೆಲ್ಲ ಒಂದು ಧನ್ಯವಾದಗಳನ್ನ ಅರ್ಪಿಸೋಕೆ ಇದಕ್ಕಿಂತ ಒಂದು ಇದು ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ತುಂಬಾನೇ ಖುಷಿ ಪಟ್ಟೆ. ಸೊ ಹಾಗಾಗಿ ಅವ್ರಿಗೆ ಕಲಾವಿದರ ಬಗ್ಗೆ ಆಗ್ಲಿ, ಆ ಚಿತ್ರರಂಗದ ಬಗ್ಗೆನೆ ತುಂಬಾ ಒಲವಿತ್ತು, ಅವ್ರಿಗೆ ತುಂಬಾ ಒಲವಿತ್ತು. ಓಕೆ, ಎಸ್ ಗಿರಿಜಮ್ಮ, ನೀವು ಅವ್ರ ಜೊತೆಗೆ ನಟಿಸಿರುವಂತದ್ದು ಆ ನೆನಪುಗಳು? ಅದೇ ಹೇಳ್ತಾ ಇದ್ದೆ, ಯಾರೇ ಆಗ್ಲಿ, ಚಿಕ್ಕವರು ದೊಡ್ಡವರು, ಇವರು ಸಣ್ಣ ಪುಟ್ಟ ಕಲಾವಿದರು ಅನ್ನೋದನ್ನ ಮನ್ಸಿಗೆ ಅವ್ರ ಮನ್ಸಲ್ಲೇ ಇಲ್ಲ. ಎಲ್ಲರನ್ನು ಕೂರಿಸ್ಕೊಂಡು ಅವರ ಎಕ್ಸ್ಪೀರಿಯನ್ಸ್ಗಳು, ಒಂದೊಂದು ಸಿನಿಮಾದಲ್ಲಿ ಏನೇನಾಯ್ತು, ಯಾವ್ಯಾವ ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಗೊತ್ತಾ. ಅದೆಲ್ಲ ನಮ್ಗೆ ಒಂಥರ ಪುಸ್ತಕ ಇದ್ದಾಗೆ ಅವರು ಅಲ್ವಾ. ಒಂದು ದೊಡ್ಡ ಪುಸ್ತಕ ಭಂಡಾರನೇ ಇದ್ದಾಗೆ ಚಿತ್ರರಂಗದ ಬಗ್ಗೆ. ಏನೋ ಅವ್ರ ಆಮೇಲೆ ಈಗ ಯಾರಪ್ಪ ಇದ್ದಾರೆ ಆತರ ಎಲ್ಲ ಹೇಳೋಕೆ, ಯಾರಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಸೊ ಅದನ್ನೆಲ್ಲ ಹೇಳೋರು ಅವರ ಇದು. ಆಮೇಲೆ ಬೇರೆ ಭಾಷೆಯಲ್ಲಿ ಚಿತ್ರ ಮಾಡಿದಾಗ ಅವರು ಅಲ್ಲಿನ ಎಕ್ಸ್ಪೀರಿಯನ್ಸ್, ಅಲ್ಲಿ ಕಲಾವಿದರ ಬಗ್ಗೆ ಅದೆಲ್ಲ. ಒಂದು ರಾಜಕೀಯ ಇರುತ್ತೆ ನೋಡಿ, ಒಂದೊಂದು ಇದ್ರಲ್ಲೂ ಒಂದು ರಾಜಕೀಯ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋರು. ತುಂಬಾ ಖುಷಿ ಅನ್ಸುತ್ತೆ ಅವರ ಎಕ್ಸ್ಪೀರಿಯನ್ಸ್ಗಿಂತ. ನಾವು ಒಂಥರ ಕತೆ ಕೇಳಿದಾಗೆ ಕೇಳ್ಕೊಂಡು ಕೂತ್ಕೋತಾ ಇದ್ವಿ ಬಿಡುವಿನ ವೇಳೆಯಲ್ಲಿ. ಅದು ತುಂಬಾ ನನಗೆ ಅವರ ಜೊತೆಯಲ್ಲಿ ಒಂದು ಯಾವ್ದೋ ಅವರ ಮುದ್ದಿನ ಮಾವ ಮತ್ತೆ ಇನ್ನೊಂದು ಯಾವ್ದೋ ನೋಡಿ ಹೆಸರು ಮರ್ತಿತ್ತು ನನಗೆ. ಅದು ಆ ಚಿತ್ರದಲ್ಲಿ ನಾನು ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡಿದ್ದೆ. ಸೊ ತುಂಬಾನೇ ನನ್ಗೆ ಅಂತೂ ಅಂದ್ರೆ ಅವರ ಕೊಡುಗೆ ಅಪಾರವಾದದ್ದು ಬಿಡಿ. ಅಂದ ಪಿಕ್ಚರ್ ಈ ಪಿಕ್ಚರ್ ಅಂತ ಹೇಳಾಗಿಲ್ಲ. ಸೌಂದರ್ಯ, ವಿಷ್ಣುವರ್ಧನ್ ಅವರೆಲ್ಲ ಆಕ್ಟ್ ಮಾಡಿದಂತ ಚಿತ್ರಗಳು ಎಷ್ಟು ಒಂದು ಹೆಸರನ್ನು ತಂದ್ಕೊಟ್ಟಿತ್ತು. ಅವ್ರು ಒಂದ್ರಲ್ಲಿ ನೋವು ಅನ್ಭವಿಸಿದ್ರೆ ಮತ್ತೆ ಒಂಥರ ಫಿನಿಕ್ಸ್ ತರ ಎದ್ದು ಬರೋರು ಗೊತ್ತಾ. ಅವರು ಅದು ಹೇಗ್ ಸಾಧ್ಯ ಆಗ್ತಿತ್ತಪ್ಪ ಅಂತ ಅನ್ಸುತ್ತೆ. ಸೋಲು ಕಂಡಾಗ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋದೇ ಜಾಸ್ತಿ ಅಲ್ವಾ. ಆದ್ರೆ ಇವ್ರು ಅದಕ್ ಬಗ್ಗೆ ಒಂದು ಯೋಚನೆ ಮಾಡೋದಾಗ್ಲಿ, ಇದು ಮಾಡೋದಾಗ್ಲಿ ಇಲ್ಲ. ಮತ್ತೆ ಏನೋ ಮಾಡ್ತೀನಿ, ಗೆಲ್ತೀನಿ ಅಂತಾನೆ ಅವರು ಮಾಡೋರು. ಸೊ ಆ ಒಂದು ಮನೋಭಾವನೆ ನನ್ಗೆ ಅವರಲ್ಲಿ ತುಂಬಾ ಇಷ್ಟಪಟ್ಟಿದ್ದು ನಾನು. ಓಕೆ ಗಿರಿಜಮ್ಮ, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ರಿ. ಇದು ಗಿರಿಜಾ ಲೋಕೇಶ್ ಅವರ ಮಾತುಗಳು. ಸಹಜವಾಗಿ ಈಗ ಯಾವುದೇ ಹಿರಿಯ ಕಲಾವಿದರ ಜೊತೆಗೂ ಕೂಡ ನಾವು ಮಾತಾಡಿದ್ರೆ
ದ್ವಾರಕೀಶ್ ಅವರನ್ನ ಎಲ್ಲರೂ ಕೂಡ ಇದೇ ರೀತಿಯಾಗಿ ನೆನಪು ಮಾಡ್ಕೊಳ್ತಾರೆ. ಯಾಕಂದರೆ ಅಷ್ಟು ಅಪಾರ ಸಂಖ್ಯೆಯ ಅವರು ತಮ್ಮ ಸ್ನೇಹಿತ ಬಳಗವನ್ನು ಹೊಂದಿದ್ರು ದ್ವಾರಕೀಶ್ ಅವರು. ಯಾಕಂದರೆ ಇಷ್ಟು ವರ್ಷಗಳಿಂದ 63ರಿಂದ ಇಲ್ಲಿವರೆಗೂ ಕೂಡ ದ್ವಾರಕೀಶ್ ಅವರು ಎಲ್ಲಿಯೂ ಕೂಡ ಔಟ್ಡೇಟೆಡ್ ಆಗಿಬಿಟ್ರು, ಇನ್ನೇನು ಮುಗೀತು ದ್ವಾರಕೀಶ್ ಅವರಿಂದ ಅವರ ಬ್ಯಾನರ್ನಿಂದ ಸಿನಿಮಾಗಳು ಬರೋದಿಲ್ಲ ಅಥವಾ ಅವ್ರು ನಡೆಸೋದಿಲ್ಲ ಅನ್ನುವಂಥದ್ದು ಯಾವಾಗ ಅವ್ರ ಮೇಲೆ ಟೀಕೆಗಳು ಬಂದರೂ ಕೂಡ ಆಗ ವಾಪಸ್ ಫೀನಿಕ್ಸ್ನಂತೆ ಅವರು ಎದ್ದು ಬರ್ತಾ ಇದ್ರು. ಆಪ್ತ ಮಿತ್ರ ಆಗಿರ್ಬೋದು, ಆ ಒಂದು ಸಿನಿಮಾದಲ್ಲಿ ಮಾಡಿದಂಥ ಅವರ ನಟನೆ ಅಥವಾ ಅದರಲ್ಲಿ ಅವರ ಪ್ರೊಡ್ಯೂಸ್ ಮಾಡಿದಂಥದ್ದು, ಈಗ ಕೊನೆ ಚೌಕ ಸಿನಿಮಾ ಮಾಡಿದಂಥದ್ದಾಗಿರ್ಬೋದು, 50ನೇ ಸಿನಿಮಾ. ಸೊ ಈ ರೀತಿಯಾಗಿ ತಮ್ಮ ಪ್ರೊಡಕ್ಷನಲ್ಲಿ ಯಾವತ್ತೂ ಕೂಡ ಅವ್ರ ಸಿನಿಮಾಗಳನ್ನು ನಿಲ್ಲಿಸಲೇ ಇಲ್ಲ. ಅವ್ರ ಸಿನಿಮಾಗಳು ಎಂತ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತಿದ್ವು. ಸೊ ಸಾಕಷ್ಟು ಜನ ಕಲಾವಿದರನ್ನು ಕೂಡ ಸ್ಯಾಂಡಲ್ವುಡ್ಗೆ ಅವರು ಪರಿಚಯಿಸಿದ್ರು. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರೊಬ್ಬರು ಸದಾಶಿವ್ ಶೆಣೈ ಸರ್ ಇದ್ದಾರೆ, ಮಾತಾಡೋಣ. ಸರ್, ಬಹುಶಃ ನೀವು ತುಂಬ ಹತ್ತಿರದಿಂದ ನೋಡಿದಿರಿ ದ್ವಾರಕೀಶ್ ಅವರನ್ನ, ಅವರ ಸಿನಿಮಾಗಳನ್ನು ವಿಮರ್ಶೆ ಮಾಡಿರ್ತೀರಿ, ಅವ್ರ ಬಗ್ಗೆ ಮಾತಾಡಿರ್ತೀರಿ. ಸೊ ಈ ಸಂದರ್ಭದಲ್ಲಿ ಹೇಗೆ ನೆನಪಿಸ್ಕೊಳ್ತೀರಿ ಸರ್ ಅವ್ರನ್ನ? ಹೌದು ರೇಮೋನ್, ಯಾಕಂದ್ರೆ ಪತ್ರಕರ್ತರ ಮಾತ್ರ ಅವರ ನಡುವಿನ ಸಂಬಂಧ ಬಹಳ ಚೆನ್ನಾಗಿತ್ತು. ಅದರಲ್ಲೇ ಎಸ್ಪೆಷಲಿ ನನ್ನ ಮತ್ತು ಅವರ ಸಂಬಂಧ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಭೇಟಿ ಆಗ್ತಿದ್ವಿ, ಮಾತಾಡ್ತಿದ್ವಿ. ಇದನ್ನೆಲ್ಲ ರಿಕಾಲ್ ಮಾಡುವಾಗ ಅನೇಕ ವಿಷಯಗಳು ನನ್ಗೀಗ ನೆನಪಾಗ್ತಾ ಇದೆ. ಒಂದು, ಅವರು ಒಬ್ಬ ಹಾಸ್ಯ ನಟನಾಗಿ ಈ ಎತ್ತರಕ್ಕೆ ಬೆಳೆದಿರುತ್ತೆ. ಅಂದ್ರೆ ನಾಯಕ ನಟನಾದ್ರು, ದೊಡ್ಡ ನಿರ್ಮಾಪಕ ಆದ್ರು, ಇಂಡಸ್ಟ್ರಿಯ ಒಂದು ದೊಡ್ಡ ಸಾಧಕ ಅನ್ಸ್ಕೊಂಡ್ರು. ಅದೆಲ್ಲ ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಈ ಬಗ್ಗೆ ಅವ್ರ ಹತ್ರ ಮಾತಾಡುವಾಗ ಅವರು ಎಲ್ಲವನ್ನು, ಅಂದ್ರೆ ಅವ್ರದೊಂದು ಬಹಳ ವಿಶೇಷ ಅಂದ್ರೆ, ನಾವು ಏನೇ ಬರೆದ್ರು ಕೂಡ ಅಥವಾ ಏನೇ ಮಾತಾಡಿದ್ರು ಕೂಡ ಹಾಸ್ಯ ಮಿಶ್ರಿತವಾಗಿ ರಿಯಾಕ್ಟ್ ಮಾಡ್ತಾರೆ, ಎಲ್ಲೂ ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ಈ ತರ ಅಂದಾಗ ಅವರು, ಇಲ್ಲ ಮರಿ ನೀನ್ ತಿಳ್ಕೊ, ಚಾರ್ಲಿ ಚಾಪ್ಲಿನ್ ಕೂಡ ಒಬ್ಬ ಹಾಸ್ಯ ನಟ, ಇಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ, ಇಡೀ ಜಗತ್ತಿನಲ್ಲೇ ಒಬ್ಬ ಹಾಸ್ಯ ನಟ ಇವತ್ತು ಸಿನಿಮಾ ಏನಾದ್ರೂ ಪ್ರೊಡ್ಯೂಸ್ ಮಾಡಿದ್ರೆ ಅದು ನಾನೇ ಕಣೋ ಅಂತ ಅವರು ಅವರ ಸಾಧನೆಯನ್ನ ಅವರೇ ಒಂದು ತಮಾಷೆಯಾಗಿ ಅಥವಾ ಒಂದು ಸಾಧನೆಯನ್ನ ಹೇಳ್ಕೊತಾ ಇದ್ರು. ಆಮೇಲೆ ಅವ್ರ ಬಗ್ಗೆ ಬರ್ದಾಗ ಅಥವಾ ಅವ್ರ ಬಗ್ಗೆ ಮಾತನಾಡಿದಾಗ ಒಂದೇ ಒಂದು ದಿನ ಯಾವತ್ತೂ ಅವರು ಸಿಟ್ಟು ಮಾಡ್ಕೊಂಡಿಲ್ಲ. ಉದಾಹರಣೆಗೆ ಅವರು ಬಹಳ ಆ ಕಾಲದಲ್ಲಿ ಬಹಳ ಏನು ಅದ್ದೂರಿಯಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಚಿತ್ರವನ್ನು ತೆಗೆದಿದ್ರು. ಆ ಸಂದರ್ಭದಲ್ಲಿ ಕನ್ನಡದ ನಿರ್ಮಾಪಕ ಒಬ್ಬ ಆಫ್ರಿಕಾದಲ್ಲಿ ಚಿತ್ರ ಮಾಡಿದ್ದೇ ಇಲ್ಲ. ಬಹುಶಃ ಅದರ ನಂತರ ಕೂಡ ನನ್ಗ ಅನ್ಸೋ ಪ್ರಕಾರ ಯಾರು ಆಫ್ರಿಕಾದಂತ ದೇಶಕ್ಕೆ ಹೋಗಿ ಚಿತ್ರ ಮಾಡಿದಿಲ್ಲ. ಆಗ ಆ ಸಿನಿಮಾ ಅನ್ಫಾರ್ಚುನೇಟ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಫೇಲಿಯರ್ ಆಯ್ತು. ಆಗ ನಾವು ಆಫ್ರಿಕಾದಲ್ಲಿ ಶೀಲಾ, ಭಾರತದಲ್ಲಿ ಸಾಲ ಅಂದಾಗ ಜೋರಾಗಿ ನಕ್ಬಿಟ್ಟಿದ್ರು. ಏನ್ ಮಾಡಿ ಕರೆಕ್ಟ್ ಆಗಿ ಹೇಳ್ಬಿಟ್ಟಿದ್ಯಾ. ಅಂದ್ರೆ ನಾವು ಈಗಿನ ನಿರ್ಮಾಪಕರ ಹತ್ರ ಆ ಒಂದು ಲಿಬರ್ಟಿ ತಮಾಷೆಯಾಗಿ ಮಾತಾಡಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಈಗ ಪ್ರತಿ ಹಂತದಲ್ಲೂ ಕೂಡ ಅವರು ಎಲ್ಲೂ ಕೂಡ ಒಂದು ಸಿಟ್ಟು ಮಾಡಿಕೊಂಡ ಸಂದರ್ಭನೇ ಇಲ್ಲ. ಏನೇ ಇದ್ರು ಕೂಡ ಒಂದು ತಮಾಷೆಯಾಗಿ ಅದಕ್ಕೆ ರಿಪ್ಲೈ ಮಾಡ್ತಿದ್ರು. ಮತ್ತೆ ಒಂದು ಒಳ್ಳೆಯ ಕಲಾವಿದ, ಒಳ್ಳೆಯ ನಿರ್ಮಾಪಕ, ಒಳ್ಳೆಯ ನಟ, ಒಂದು ದೊಡ್ಡ ಟ್ರೆಂಡ್ ಸೆಟ್ಟರ್ ಅವರು. ಆ ಕಾಲದಲ್ಲಿ ಒಬ್ಬ ಆಕ್ಚುಲಿ ಇನ್ಫ್ಯಾಕ್ಟ್ ಅವರಷ್ಟು ಅಡ್ವೆಂಚರಸ್ ನಿರ್ಮಾಪಕ ಕನ್ನಡ ಚಿತ್ರರಂಗ ಅಂದೂ ಕಂಡಿರ್ಲಿಲ್ಲ, ಇಂದೂ ಇಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಸಿಂಗಾಪುರದಲ್ಲಿ ರಾಜಕುಳ್ಳ, ಅದು ಕನ್ನಡ ಚಿತ್ರ ಒಂದು ಸಿಂಗಾಪುರ್ನಲ್ಲಿ ಚಿತ್ರೀಕರಣಗೊಳ್ತಿದೆ ಅಂದ್ರೆ ಆಗ ರೋಮಾಂಚನ. ಸಿಂಗಾಪುರ್ ಹೇಗಿದೆ ಎಂಬುದು ನೋಡ್ಬೇಕು, ಹೇಗೆ ಇದು ಮಾಡಿದ್ರು ಅಂತ. ಆ ಸಂದರ್ಭದಲ್ಲಿ ಅದೊಂದು ಬಹಳ ದೊಡ್ಡ ಸಾಧನೆ. ಮತ್ತೆ ಅದು ಚಿತ್ರ ಬಾಕ್ಸ್ ಆಫೀಸ್ ಕೂಡ ಸೂಪರ್ ಹಿಟ್ ಆಯ್ತು. ಅದಾದ ನಂತರ ಅವರಿಗೆ ಧೈರ್ಯ ಬಂದು ಅವರು ಆಫ್ರಿಕಾದಲ್ಲಿ ಶೀಲಾ ಚಿತ್ರವನ್ನ ತೆಗೆದಿರೋದು. ಇನ್ ಬಿಟ್ವೀನ್ ಅದರ ನಡುವೆ ಅವರು ಇನ್ನೊಂದು ಚಿತ್ರದ ಸಾಂಗ್ ರೆಕಾರ್ಡಿಂಗ್ ಅನ್ನ ಲಂಡನ್ ನಲ್ಲಿ ಮಾಡಿದ್ರು. ಆಗ ಚಿತ್ರ ಕನ್ನಡ ಚಿತ್ರವೊಂದದ ಸಾಂಗ್ ರೆಕಾರ್ಡಿಂಗ್ ಲಂಡನ್ ಅಲ್ಲಿ ಆಗ್ತಾ ಇರೋದೇ ಒಂದು ದೊಡ್ಡ ಸಾಧನೆ. ಅಂದ್ರೆ ಈ ಸಾಂಗ್ ರೆಕಾರ್ಡಿಂಗ್ ಮತ್ತೆ ಸೌಂಡ್ ಅಂತ ನಾವ್ ಏನ್ ಹೇಳ್ತೀವಿ, ಅದಕ್ಕೆ ಈ ನಿರ್ಮಾಪಕ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರು. ಸಾಂಗ್ ರೆಕಾರ್ಡಿಂಗ್ ಇಲ್ಲೇ ಮಾಡ್ಬೋದಲ್ಲ, ಬೆಂಗಳೂರಲ್ಲೇ ಮಾಡ್ಬೋದು ಅಥವಾ ಚೆನ್ನೈನಲ್ಲೇ ಮಾಡ್ಬೋದು. ಕನ್ನಡ ಚಿತ್ರರಂಗದ ಒಂದು ಸಾಂಗ್ ರೆಕಾರ್ಡಿಂಗ್ ಲಂಡನ್ ಥಿಯೇಟರ್ ಆಗುತ್ತೆ ಅಂದ್ರೆ ದೊಡ್ಡ ಸಾಧನೆ ಅದು. ಈ ತರ ಯಾವಾಗಲೂ ಯಾರು ಮಾಡದಂತ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕೆಂಬುದೇ ಅವರ ಒಂದು
ಇದೇನದು ಇನ್ನರ್ ಹಂಗರ್ ಅಂತೀವಲ್ಲ, ಕರೆಕ್ಟ್ ಹೌದು, ತುಡಿತ, ಮನಸ್ಸಿನ ತುಡಿತ. ಮನಸ್ಸಿನ ತುಡಿತ ಇತ್ತು, ಹಸಿವಿತ್ತು. ಆ ಒಂದು ಕಾರಣದಿಂದಲೇ ಅವ್ರು ನೋಡಿ ಎಷ್ಟೋ ಚಿತ್ರಗಳು ಫ್ಲಾಪ್ ಆದ್ವು. ಇನ್ಫ್ಯಾಕ್ಟ್ ಆಗ ಅವರು ಎದೆ ಕುಂತಿರ್ಲಿಲ್ಲ. ಮತ್ತೆ ಪುನಃ ಅದೇ ಸ್ಪಿರಿಟ್ ಅಲ್ಲಿ, ಮತ್ತೆ ನಿಮ್ಗೆ ಗೊತ್ತಿರೋ ಪ್ರಕಾರ ರೆಹಮಾನ್ ಅವರು ಮತ್ತೆ ವಿಷ್ಣುವರ್ಧನ್ ಜೋಡಿ ಬಹಳ ಆತ್ಮೀಯರಾಗಿದ್ರು, ಬಹಳ ಕ್ಲೋಸ್ ಆಗಿದ್ರು. ಒಬ್ರಿಗೊಬ್ರು ಏನು ಅವ್ರನ್ನ ಬಿಟ್ಟು ಇವ್ರು ಇರ್ತಿರ್ಲಿಲ್ಲ, ಒಂದ್ ಕಾಲದಲ್ಲಿ ಇವ್ರನ್ನ ಬಿಟ್ಟು ಅವ್ರು ಇರ್ತಿಲ್ಲ. ಅಂತ ಜೋಡಿಯ ನಡುವೆ ಒಂದು ಬಿರುಕು ಬಂದು ಅದು ಎಷ್ಟೋ ವರ್ಷ ಅವರು ಒಬ್ರಿಗೊಬ್ರು ಮಾತಾಡ್ತಾನೆ ಇರ್ಲಿಲ್ಲ. ಅವ್ರ ಸಂಬಂಧನೇ ಕೆಟ್ಟೋಗೈತಿ, ನಿಮ್ಗೆ ಗೊತ್ತಿರ್ಬೇಕು ಅದು. ಅಂತ ಸಂದರ್ಭದಲ್ಲೂ ಕೂಡ ಅವರು ವಿಷ್ಣುವರ್ಧನ್ ಬಗ್ಗೆ ನಮ್ಮ ಹತ್ರ ಮಾತನಾಡುವಾಗ, ಖಾಸಗಿಯಾಗಿ ಮಾತಾಡುವಾಗ, ಆಫ್ ದ ರೆಕಾರ್ಡ್ ಮಾತಾಡುವಾಗ ಎಲ್ಲೂ ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ಲ. ಅವನ್ ರಾಜ, ಅವನ ಹೃದಯದಲ್ಲಿ ನಾನಿದ್ದೀನಿ, ನಿಜ, ಯಾವತ್ತೂ ನೆಗೆಟಿವ್ ಆಗಿ ಮಾತಾಡ್ಲಿಲ್ಲ ಶಣೈ ಅವರೇ. ಸರ್, ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಒಂದೇ ನಿಮಿಷ ಹೋಲ್ಡ್ ಮಾಡಿ.